ಶಿವಭಕ್ತರು ಪ್ರತಿ ಸೋಮವಾರ ಶಿವನನ್ನು ಪೂಜಿಸುತ್ತಾರೆ. ಶಿವದೇವನನ್ನು ಮೆಚ್ಚಿಸಲು ಶಿವಲಿಂಗದ ಮೇಲೆ ಬಿಲ್ವಪತ್ರೆಯನ್ನು ಅರ್ಪಿಸುತ್ತಾರೆ. ಬಿಲ್ವಪತ್ರೆ ಶಿವನಿಗೆ ಅತ್ಯಂತ ಪ್ರಿಯವಾದುದು. ಹಾಗಾಗಿ ಈ ಬಿಲ್ವಪತ್ರೆಯನ್ನು ಶಿವನಿಗೆ ಸೋಮವಾರ ಅರ್ಪಿಸಿ ಪೂಜೆ ಮಾಡಲಾಗುತ್ತದೆ. ಈ ಮೂಲಕ ಭಕ್ತರು ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ. ಹಾಗಾದರೆ ಬಿಲ್ವಪತ್ರೆ ಶಿವನಿಗೆ ಅರ್ಪಿಸುವ ರಹಸ್ಯವೇನು ಎಂಬುದನ್ನು ತಿಳಿಯೋಣ. ಬಿಲ್ವಪತ್ರೆಯ ಮೇಲೆ ಓಂ ಎಂದು ಬರೆದು ಶಿವನಿಗೆ ಅರ್ಪಿಸುವುದರಿಂದ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ಹೇಳಲಾಗುತ್ತದೆ. ಆಯುರ್ವೇದದ ಪ್ರಕಾರ ಬಿಲ್ವಪತ್ರೆಯು ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ. ಬಿಲ್ವಪತ್ರೆಯ ಮರದ ಪ್ರತಿಯೊಂದು ಭಾಗವು ಎಂದರೆ ಬೇರು, ತೊಗಟೆ, ಪತ್ರೆ ಹಾಗೂ ಕಾಯಿ, ಹಣ್ಣು ಎಲ್ಲವೂ ಔಷಧೀಯ ಗುಣಗಳನ್ನು ಹೊಂದಿದೆ. ಶಿವಲಿಂಗದ ಮೇಲೆ ಬಿಲ್ವಪತ್ರೆಯನ್ನು ಅರ್ಪಿಸುವ ಒಂದು ರಹಸ್ಯ ಕೂಡ ಇದೆ. ಬಿಲ್ವಪತ್ರೆಯನ್ನು ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಪವಿತ್ರ ಮರ ಎಂದೇ ಹೇಳಲಾಗುತ್ತದೆ. ಪುರಾಣಗಳಲ್ಲಿ ಹೇಳಿದಂತೆ ಬಿಲ್ವಪತ್ರೆಯು ಶಿವನಿಗೆ ಅತ್ಯಂತ ಪ್ರಿಯವಾಗಿದೆ. ಆದ್ದರಿಂದ ಶಿವರಾತ್ರಿಯ ದಿನ ತಪ್ಪದೆ ಬಿಲ್ವಪತ್ರೆ ತಂದು ಶಿವನಿಗೆ ಅರ್ಪಿಸಿ ಪೂಜಿಸುತ್ತಾರೆ. ಈ ಕಾರಣದಿಂದಲೇ ನೀವು ಬಿಲ್ವಪತ್ರೆಯ ಮರವನ್ನು ದೇವಸ್ಥಾನಗಳ ಹತ್ತಿರ ಹೆಚ್ಚಾಗಿ ನೋಡಬಹುದು. ಶಿವನ ದೇವಸ್ಥಾನವಿದ್ದಲ್ಲಂತೂ ಈ ಮರಗಳನ್ನು ಹೆಚ್ಚಾಗಿ ನೆಡಲಾಗುತ್ತದೆ. 3, 5, 7 ಅಂತಹ ಬೆಸ ಸಂಖ್ಯೆಗಳ ಬಿಲ್ವಪತ್ರೆಯನ್ನು ಯಾವಾಗಲೂ ಶಿವನಿಗೆ ಅರ್ಪಿಸಬೇಕು. 3 ಎಲೆಗಳನ್ನು ಹೊಂದಿರುವ ಬಿಲ್ವಪತ್ರೆಯು ತ್ರಿಮೂರ್ತಿ ಮತ್ತು ಭಗವಂತ ಶಿವನ ತ್ರಿಶೂಲದ ರೂಪವಾಗಿದೆ ಎಂದು ನಂಬಲಾಗಿದೆ. ಬಿಲ್ವಪತ್ರೆ ಶಿವನಿಗೆ ಏಕೆ ಇಷ್ಟವಾಯಿತು ಎಂಬುದರ ಬಗ್ಗೆ 2 ಕಥೆಗಳು ಇವೆ. ಸ್ಕಂದ ಪುರಾಣದ ಪ್ರಕಾರ ಒಮ್ಮೆ ಕೆಲಸ ಮಾಡುವಾಗ ಪಾರ್ವತಿಯ ಬೆವರಿನ ಹನಿ ಮಂದರಾಚಲ ಪರ್ವತದ ಮೇಲೆ ಬಿದ್ದು ಇಲ್ಲಿಂದ ಮರವೊಂದು ಬೆಳೆದಿದೆ. ಇದು ಬಳ್ಳಿಯ ಮರವಾಗಿತ್ತು. ಈ ಬಳ್ಳಿ ಮರದಲ್ಲಿ ತಾಯಿ ಪಾರ್ವತಿಯ ಎಲ್ಲ ರೂಪಗಳು ನೆಲೆಸಿವೆ. ಮರದ ಬೇರಿನಲ್ಲಿ ಗಿರಿಜೆ, ಕಾಂಡದಲ್ಲಿ ಮಹೇಶ್ವರಿ, ಕೊಂಬೆಗಳಲ್ಲಿ ದಕ್ಷಿಣಾಯನಿ ಮತ್ತು ಎಲೆಗಳಲ್ಲಿ ಪಾರ್ವತಿ ಇದ್ದಾರೆ. ಕಾತ್ಯಾಯನಿ ರೂಪವು ಅದರ ಹಣ್ಣುಗಳಲ್ಲಿ ಮತ್ತು ಗೌರಿ ರೂಪವು ಅದರ ಹೂವುಗಳಲ್ಲಿ ನೆಲೆಸಿದೆ. ಆದ್ದರಿಂದಲೇ ಬಿಲ್ವಪತ್ರೆಯು ಶಿವನಿಗೆ ಬಹಳ ಪ್ರಿಯ. ಅದೇ ರೀತಿಯಾಗಿ ಶಿವಪುರಾಣದ ಪ್ರಕಾರ ಸಾಗರದ ಮಂಥನದಿಂದ ವಿಷವು ಉತ್ಪತ್ತಿಯಾದಾಗ ಶಿವಶಂಕರನು ಅದನ್ನು ತನ್ನ ಕಂಠದಲ್ಲಿ ಇಟ್ಟುಕೊಂಡು ನೀಲಕಂಠನಾದನು. ವಿಷದ ಪ್ರಭಾವದಿಂದ ಶಿವನ ದೇಹದ ಉಷ್ಣತೆಯು ಹೆಚ್ಚಾಗತೊಡಗಿತು ಮತ್ತು ಇಡೀ ಜೀವ ಜಗತ್ತು ಬಿಸಿಯಾಗತೊಡಗಿತು. ಸುತ್ತಲೂ ಕೋಲಾಹಲ ಉಂಟಾಯಿತು. ವಿಷದ ಪರಿಣಾಮವನ್ನು ಕಡಿಮೆ ಮಾಡಲು ದೇವಾನುದೇವತೆಗಳು ಶಿವನಿಗೆ ತಣ್ಣೀರಿನಿಂದ ಸ್ನಾನ ಮಾಡಿ ಬಿಲ್ವಪತ್ರೆಯನ್ನು ತಿನ್ನಿಸಿದರು. ಬಿಲ್ವಪತ್ರೆಯನ್ನು ತಿನ್ನುವುದರಿಂದ ಶಿವನ ದೇಹದ ಉಷ್ಣತೆಯು ಕಡಿಮೆಯಾಯಿತು ಮತ್ತು ಬಿಲ್ವಪತ್ರೆ ಶಿವನಿಗೆ ಪ್ರಿಯವಾಯಿತು. ಬಿಲ್ವವೃಕ್ಷದ ಪ್ರಾಮುಖ್ಯತೆ ಕೂಡ ಇದೆ. ಧಾರ್ಮಿಕ ದೃಷ್ಟಿಕೋನದಿಂದ ಬಿಲ್ವಪತ್ರೆಯ ಮರದ ಕೆಳಗೆ ಅಂತ್ಯಕ್ರಿಯೆ ಮೆರವಣಿಗೆ ಸಾಗಿದರೆ ಸತ್ತ ವ್ಯಕ್ತಿಯು ಮೋಕ್ಷವನ್ನು ಪಡೆಯುತ್ತಾನೆ ಎಂದು ಹೇಳಲಾಗಿದೆ. ಈ ಮರವನ್ನು ಕಡಿಯುವುದರಿಂದ ಕುಟುಂಬದ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ. ಈ ಗಿಡವನ್ನು ನೆಡುವುದರಿಂದ ಮಕ್ಕಳಾಗದ ವಿವಾಹಿತರಿಗೆ ಮಕ್ಕಳಾಗುತ್ತದೆ ಎಂದು ನಂಬಲಾಗಿದೆ. ಬೆಳಿಗ್ಗೆ ಮತ್ತು ಸಂಜೆ ಕೇವಲ ಈ ಮರವನ್ನು ನೋಡುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ. ಮಾತ್ರವಲ್ಲದೆ ಈ ಮರಕ್ಕೆ ನೀರುಣಿಸುವ ಮೂಲಕ ಪೂರ್ವಜರು ಸಂತೃಪ್ತರಾಗುತ್ತಾರೆ. ಪೂರ್ವಜರ ದುಷ್ಪರಿಣಾಮದಿಂದ ಪರಿಹಾರ ಪಡೆಯಲು ಬಿಲ್ವಪತ್ರೆಯ ಮರಕ್ಕೆ ಸೇವೆ ಮಾಡುವುದು ಉತ್ತಮ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.